ದ ಮಿಲಿನಿಯರ್ ನೆಕ್ಸ್ಟ್ ಡೋರ್ ಪುಸ್ತಕದ ಆಥರ್ ಥಾಮಸ್ ಮತ್ತೆ ವಿಲಿಯಂ ಕೆಲವೊಬ್ರು ಅತಿ ಕಡಿಮೆ ಸಮಯದಲ್ಲಿ ಶ್ರೀಮಂತ ಹೇಗೆ ಆಗ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಒಂದು ರಿಸರ್ಚ್ ಮಾಡಿದ್ರು. ಆಗ ಅವರಿಗೆ ಕೆಲವೊಂದು ಶಾಕಿಂಗ್ ರಹಸ್ಯಗಳು ಗೊತ್ತಾದವು. ಅದಕ್ಕೆ ಅವರು ಮೊದಲು ಆ ಶ್ರೀಮಂತರು ಇರುವ ಸ್ಥಳಗಳಿಗೆ ಭೇಟಿ ನೀಡಿದ್ರು. ಅಲ್ಲಿ ಶ್ರೀಮಂತ ಜನ ಇರ್ತಾ ಇದ್ರು. ಮತ್ತೆ ಅಲ್ಲಿ ಸರ್ವೆ ಮಾಡುವಾಗ ಅವರಿಗೆ ಗೊತ್ತಾಗಿತ್ತು ಯಾರು ದೊಡ್ಡ ದೊಡ್ಡ ಬೆಲೆ ಬಾಳುವ ಮನೆಗಳಲ್ಲಿ ಇರ್ತಾರೆ, ಬೆಲೆ ಬಾಳುವ ಗಾಡಿಗಳಲ್ಲಿ ಓಡಾಡ್ತಾರೆ, ಅವರು ನಿಜವಾದ ಶ್ರೀಮಂತರು ಇರಲೇ ಇಲ್ಲ. ಮತ್ತೆ ಅವರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗಿತ್ತು, ಯಾರು ನಿಜವಾದ ಶ್ರೀಮಂತರು ಆಗಿದ್ದಾರೆ ಅವರು ಈ ಅಪ್ಸ್ಕೇಲ್ ಏರಿಯಾಗಳಲ್ಲಿ ಇರ್ತಾನೆ ಇರಲಿಲ್ಲ. ನೋಡಿ, ನಿಜವಾದ ರಿಚ್ ಜನ ತೋರಿಕೆಯ ಜೀವನ ಬದುಕೋದಿಲ್ಲ. ಅವರು ಅತಿ ಶ್ರೀಮಂತರ ಹಾಗೆ ಇರೋದಿಲ್ಲ, ಕಾಣೋದಿಲ್ಲ, ಮತ್ತೆ ಓಡಾಡೋದಿಲ್ಲ. ಬದಲಾಗಿ ಅವರು ಎಷ್ಟು ಸಿಂಪಲ್ ಆಗಿ ಇರ್ತಾರೆ ಅಂದ್ರೆ ನೀವು ಅವರಿಗೆ ನೋಡಿದ್ರು ಗುರುತಿಸೋದೇ ಇಲ್ಲ. ಈಗ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು, ದೊಡ್ಡ ದೊಡ್ಡ ಮನೆಯಲ್ಲಿ ಇರುವ ಜನ, ಬೆಲೆ ಬಾಳುವ ಕಾರ್ ನಲ್ಲಿ ಓಡಾಡುವ ಜನ ಶ್ರೀಮಂತರು ಇಲ್ಲ ಅಂದ್ಮೇಲೆ ನಿಜವಾದ ಶ್ರೀಮಂತರು ಯಾರಿದ್ದಾರೆ? ವೆಲ್, ಅವರು ನೋಡಲು ಶ್ರೀಮಂತ ಆಗಿದ್ರು, ಆದ್ರೆ ನಿಜವಾಗಿಯೂ ಅಲ್ಲ. ನೋಡಿ, ಜನ ಜಾಸ್ತಿ ದುಡ್ಡು ಸಂಪಾದನೆ ಮಾಡುವವರಿಗೆ ಶ್ರೀಮಂತ ಅಂತ ತಿಳಿದುಕೊಳ್ತಾರೆ. ಆದ್ರೆ ಜಾಸ್ತಿ ಹಣ ಸಂಪಾದನೆ ಮಾಡುವವರು ಎಲ್ಲರೂ ಶ್ರೀಮಂತ ಆಗಿರೋದಿಲ್ಲ. ಏಕೆಂದ್ರೆ ಜನ ಜಾಸ್ತಿ ಹಣ ಸಂಪಾದನೆ ಮಾಡ್ತಾರೆ, ಆದ್ರೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಒಂದು ಮನೆ ನಿರ್ಮಾಣ ಮಾಡುವುದು ಇದೆ ಅನ್ಕೊಳ್ಳಿ. ಆತ ವಾರದಲ್ಲಿ 5 ದಿನ ತುಂಬಾ ಪರಿಶ್ರಮ ಪಟ್ಟು ಮನೆ ನಿರ್ಮಾಣ ಮಾಡ್ತಾನೆ. ಆದರೆ ಉಳಿದ 2 ದಿನ ಅಂದ್ರೆ ವೀಕೆಂಡ್ ನಲ್ಲಿ ಅಷ್ಟೇ ಬೇಗ ಆ ಮನೆಯನ್ನ ಒಡೆದು ಹಾಕಲು ಪ್ರಾರಂಭ ಮಾಡ್ತಾನೆ. ಈಗ ನೀವೇ ಹೇಳಿ, ಅವನ ಮನೆ ಎಷ್ಟು ದಿನದಲ್ಲಿ ನಿರ್ಮಾಣ ಆಗತ್ತೆ? ವೆಲ್, ಇದರ ಉತ್ತರ ಹೇಳುವುದು ಕಷ್ಟ ಇದೆ. ಅದೇ ತರ ಜನ ಕಠಿಣ ಪರಿಶ್ರಮ ಪಟ್ಟು ಮಂಡೇ ಟು ಫ್ರೈಡೇ ಕೆಲಸ ಮಾಡಿ ತುಂಬಾ ಹಣ ಸಂಪಾದನೆ ಮಾಡ್ತಾರೆ. ಆದ್ರೆ 2-3 ದಿನ ವೀಕೆಂಡ್ಗಳಲ್ಲಿ ಅದೇ ಹಣ ಖರ್ಚು ಮಾಡಲು ಪ್ರಾರಂಭ ಮಾಡಿದ್ರೆ ಅವರು ಯಾವತ್ತೂ ಶ್ರೀಮಂತ ಆಗೋದೇ ಇಲ್ಲ. ಮತ್ತೆ ಇದಾಗಿತ್ತು ಶ್ರೀಮಂತರ ಮೊದಲ ಗುಣ, ಲಿವ್ ಬಿಲೋ ಯುವರ್ ಮೀನ್ಸ್. ಅಂದ್ರೆ ನಾವು ಬೇರೆಯವರ ಮುಂದೆ ತೋರಿಕೆ ಮಾಡಲು ಹಣ ಖರ್ಚು ಮಾಡಬಾರದು. ಏಕೆಂದ್ರೆ ಶ್ರೀಮಂತ ಜನ ದೊಡ್ಡ ಮನೆ, ದೊಡ್ಡ ಕಾರು ಖರೀದಿನೇ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ವಾರನ್ ಬಫೆಟ್ ಇವತ್ತಿಗೂ ತಮ್ಮ ಅದೇ ಮನೆಯಲ್ಲಿ ಇರ್ತಾರೆ. ಅವರು 1958ರಲ್ಲಿ ಖರೀದಿ ಮಾಡಿದ್ರು. ನೋಡಿ, ತುಂಬಾ ಜನ ಹೊಸ ಐಫೋನ್ ಲಾಂಚ್ ಆಗ್ತಾ ಇದ್ದಂತೆ ಅದನ್ನ ಖರೀದಿ ಮಾಡಲು ಮುಂದಾಗ್ತಾರೆ. ಇನ್ನು ಕೆಲವೊಬ್ರು ತಮ್ಮ ಕಿಡ್ನಿ ಸಹ ಮಾರಾಟ ಮಾಡ್ತಾರೆ. ಮತ್ತೆ ತಮ್ಮ ಅವಶ್ಯಕತೆಯನ್ನ ಮೀರಿ ಆ ವಸ್ತುಗಳ ಮೇಲೆ ಹಣ ಖರ್ಚು ಮಾಡ್ತಾರೆ. ಈಗ ತುಂಬಾ ಜನ ಹೇಳ್ತಾರೆ, ಜಾಸ್ತಿ ಹಣ ಸಂಪಾದನೆ ಮಾಡ್ತಾ ಇದ್ರೆ ಜಾಸ್ತಿ ಹಣ ಖರ್ಚು ಮಾಡಬಾರ್ದಾ ಎಂದು ಪ್ರಶ್ನೆ ಮಾಡ್ತಾರೆ. ನೋಡಿ, ಬೆಲೆ ಬಾಳುವ ಮನೆ, ಕಾರ್, ಬಟ್ಟೆ ಖರೀದಿ ಮಾಡುವುದರಲ್ಲಿ ತಪ್ಪಿಲ್ಲ. ಆದ್ರೆ ನೀವು ಅದನ್ನ ಬೇರೆಯವರಿಗೆ ತೋರಿಕೆ ಮಾಡಲು, ಶೋ ಆಫ್ ಮಾಡಲು ಖರ್ಚು ಮಾಡ್ತಾ ಇದ್ರೆ ನೀವು ಯಾವತ್ತೂ ಶ್ರೀಮಂತ ಆಗೋದಿಲ್ಲ. ನೋಡಿ, ಶ್ರೀಮಂತ ಜನ ಕೂಡ ಹಣ ಖರ್ಚು ಮಾಡ್ತಾರೆ, ಆದ್ರೆ ಅವರು ಕೇವಲ ಅದೇ ವಸ್ತುಗಳ ಮೇಲೆ ಖರ್ಚು ಮಾಡ್ತಾರೆ. ಅವರಿಗೆ ಅದರ ಅವಶ್ಯಕತೆ ಇರುತ್ತೆ, ಆದ್ರೆ ಬೇರೆಯವರ ಮುಂದೆ ಶೋ ಆಫ್ ಮಾಡಲು ಅಲ್ಲ. ಅದಕ್ಕೆ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಿ ಹಣ ಖರ್ಚು ಮಾಡಬೇಕು. ಪಾಯಿಂಟ್ ನಂಬರ್ 2, ಪ್ಲೇ ಡಿಫೆನ್ಸ್. ಈಗ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. 1, ನೀವು ನಿಮ್ಮ ಆನ್ಯುವಲ್ ಬಜೆಟ್ ರೆಡಿ ಮಾಡಿಕೊಳ್ತೀರಾ? 2, ನಿಮಗೆ ನಿಮ್ಮ ಕುಟುಂಬದ ಟೋಟಲ್ ಖರ್ಚು ಎಷ್ಟು ಇದೆ ಅನ್ನೋದು ಗೊತ್ತಾ? 3, ನೀವು ನಿಮ್ಮ ದಿನದ, ತಿಂಗಳ, ವಾರ್ಷಿಕ ಗೋಲ್ ಸೆಟ್ ಮಾಡಿದ್ದೀರಾ ಅಥವಾ ಇಲ್ಲ? 4, ನೀವು ನಿಮ್ಮ ಅತ್ಯಧಿಕ ಸಮಯ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಸಲುವಾಗಿ ಕೊಡ್ತೀರಾ ಅಥವಾ ಇಲ್ಲ? ಹಾಗಿದ್ರೆ ಒಂದು ಸಲ ಈ ಪ್ರಶ್ನೆಗಳ ಉತ್ತರ ಯೋಚನೆ ಮಾಡಿ ನೋಡಿ. ಮತ್ತೆ ಇವುಗಳ ಉತ್ತರ ಎಸ್ ಅಂತ ಇದೆನಾ ಅಥವಾ ಇಲ್ಲ ಅನ್ನೋದನ್ನ ಪತ್ತೆ ಹಚ್ಚಿ ನೋಡಿ. ಯಾರೆಲ್ಲ ಶ್ರೀಮಂತ ಜನ ಆಗಿದ್ದಾರೆ ಅವರ ಉತ್ತರ ಎಸ್ ಅಂತಾನೆ ಇರುತ್ತೆ. ಅವರು ಇವುಗಳ ಬಗ್ಗೆ ಯೋಚನೆ ಮಾಡಿ ನಡೀತಾ ಇರ್ತಾರೆ. ಅವರ ಬಳಿ ಪ್ರತಿಯೊಂದು ವಿಷಯದ ಉತ್ತರ ಇರುತ್ತೆ. ಈಗ ನಿಮಗೂ ಅನಿಸಿರುತ್ತೆ, ಒಬ್ಬ ಕೋಟ್ಯಾಧಿಪತಿ ಆದ ನಂತರ ಹಣದ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಏನಿದೆ ಅಥವಾ ಬಜೆಟ್ ಮಾಡುವ ಅವಶ್ಯಕತೆ ಏನಿದೆ? ಇವಾಗ ಆತ ತುಂಬಾ ಶ್ರೀಮಂತ ವ್ಯಕ್ತಿ ಆಗಿದ್ದಾನೆ ಅಂತ ಅನಿಸಿರುತ್ತೆ. ಆದ್ರೆ ಆತ ಜೀವನ ಪೂರ್ತಿ ಹೀಗೆ ಶ್ರೀಮಂತ ಆಗಿರ್ಬೇಕು ಅಂದ್ರೆ, ಹಣವನ್ನು ಮೇಂಟೈನ್ ನಲ್ಲಿ ಇಡಬೇಕು ಅಂದ್ರೆ ಅವರು ಬಜೆಟಿಂಗ್ ಮಾಡಲೇಬೇಕಾಗತ್ತೆ. ಉದಾಹರಣೆಗೆ, ನೀವು ಜಿಮ್ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ. 6 ತಿಂಗಳ ಪರಿಶ್ರಮ ಪಟ್ಟು ಬಾಡಿ ಶೇಪ್ ನಿರ್ಮಾಣ ಮಾಡಿದ್ದೀರಾ. ನಂತರ ನೀವು ಜಿಮ್ ಹೋಗುವುದನ್ನೇ ಸ್ಟಾಪ್ ಮಾಡ್ತೀರಾ, ಎಕ್ಸರ್ಸೈಸ್ ಮಾಡುವುದನ್ನೇ ಬಿಟ್ಟು ಬಿಡ್ತೀರಾ. ಆಗ ನೀವು ನಿಮ್ಮ ಶರೀರವನ್ನು ಮೇಂಟೈನ್ ನಲ್ಲಿ ಇಡಬಹುದಾ? ಖಂಡಿತ ಇಲ್ಲ. ನೋಡಿ, ನೀವು ಫಿಟ್ ಆಗಿರ್ಬೇಕು ಅಂದ್ರೆ, ದೇಹವನ್ನು ಮೇಂಟೈನ್ ನಲ್ಲಿ ಇಡಬೇಕು ಅಂದ್ರೆ ತಪ್ಪದೆ ಎಕ್ಸರ್ಸೈಸ್ ಮಾಡ್ತಾ ಇರಬೇಕಾಗತ್ತೆ, ಡಯಟ್ ಮೇಲೆ ಗಮನ ಕೊಡಬೇಕಾಗತ್ತೆ. ಅದೇ ತರ ನೀವು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ, ಮತ್ತೆ ಹಾಗೆ ಆಗಿರ್ಬೇಕು ಅಂದ್ರೆ ಈ ಪ್ರಶ್ನೆಗಳ ಉತ್ತರ ಹುಡುಕಬೇಕಾಗತ್ತೆ, ಮತ್ತೆ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆ ಶ್ರೀಮಂತ ಜನ ಹಣ ಕಳೆದುಕೊಳ್ಳುವ ಬಗ್ಗೆ ತುಂಬಾ ಚತುರನಾಗಿ ಇರ್ತಾರೆ. ಮತ್ತೆ ಹಣವನ್ನು ಅಳೆದು ತೂಗಿ ಖರ್ಚು ಮಾಡ್ತಾರೆ. ಕೇವಲ ಹಣ ಅಲ್ಲ, ಬದಲಾಗಿ ಸಮಯವನ್ನು ಅಳೆದು ತೂಗಿ ಖರ್ಚು ಮಾಡ್ತಾರೆ. ಅದೇ ಸಾಮಾನ್ಯ ಮನುಷ್ಯರು ಸಮಯದ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ, ಮತ್ತೆ ಶೋ ಆಫ್ ಮಾಡಲು ಹಣವನ್ನು ಖರ್ಚು ಮಾಡ್ತಾರೆ. ಒಂದ್ ವೇಳೆ ನೀವು ಶ್ರೀಮಂತ ಆಗಬೇಕು ಅಂದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಗಮನ ಕೊಡಬೇಕು. ಟೈಮ್ ಮತ್ತೆ ಹಣವನ್ನು ಉಳಿತಾಯ ಮಾಡಬೇಕು. ಪಾಯಿಂಟ್ ನಂಬರ್ 3, ಪೇರೆಂಟ್ಸ್ ಗಿಫ್ಟ್. ನೋಡಿ, ಈಗ ರಾಜನ ಮಗ ರಾಜ ಆಗ್ಬೇಕು, ಶ್ರೀಮಂತರ ಮಗನೇ ಶ್ರೀಮಂತ ಆಗ್ಬೇಕು ಅನ್ನೋ ಕಾಲ ಮುಗಿದು ಹೋಗಿದೆ. ಮತ್ತೆ ಇವತ್ತಿನ ಸಮಯದಲ್ಲಿ ಯಾರು ಕೋಟ್ಯಾಧಿಪತಿ ಆಗ್ತಾ ಇದ್ದಾರೆ ಅವರಲ್ಲಿ ಅತ್ಯಧಿಕ ಜನರಲ್ಲಿ ಕಂಡುಕೊಳ್ಳಲಾಗಿದೆ ಅವರಿಗೆ ಯಾವತ್ತೂ ತಮ್ಮ ಫ್ಯಾಮಿಲಿ ಕಡೆಯಿಂದ ಗಿಫ್ಟ್ಸ್ ಅಥವಾ ಹಣ ಸಿಗಲೇ ಇಲ್ಲ. ಏಕೆಂದ್ರೆ
ಶ್ರೀಮಂತ ತಂದೆ ತಾಯಿಗಳಿಗೆ ಗೊತ್ತು. ಅವರು ತಮ್ಮ ಮಕ್ಕಳಿಗೆ ಮಾತಿಗೂ ಹಣ ಕೊಡ್ತಾ ಬಂದ್ರೆ ಆತ ಯಾವತ್ತೂ ಹಣದ ವ್ಯಾಲ್ಯೂವನ್ನ ಅರ್ಥನೆ ಮಾಡಿಕೊಳ್ಳೋದಿಲ್ಲ ಎಂದು. ಅದಕ್ಕೆ ಅಮೆರಿಕ ಮತ್ತೆ ಅನೇಕ ವಿದೇಶಗಳಲ್ಲಿ ಕಾಲೇಜ್ ಮುಗಿದ ನಂತರ ತಮ್ಮ ಮಕ್ಕಳಿಗೆ ಸ್ವತಃ ಹಣ ಸಂಪಾದನೆ ಮಾಡಲು ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಅನೇಕ ವಿದ್ಯಾರ್ಥಿಗಳು ತಮ್ಮ ಕಾಲೇಜ್ ಫೀಸ್ ತಾವೇ ಪೇ ಮಾಡಿಕೊಳ್ತಾರೆ. ಮತ್ತೆ ಇಂತಹ ಮಕ್ಕಳೇ ಹಣದ ವ್ಯಾಲ್ಯೂವನ್ನ ಬೇಗ ಅರ್ಥ ಮಾಡಿಕೊಳ್ತಾರೆ. ಮತ್ತೆ ಇವರೇ ಜೀವನದಲ್ಲಿ ಬೇಗ ಶ್ರೀಮಂತ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ಶ್ರೀಮಂತ ಜನ ತಮ್ಮ ಮಕ್ಕಳಿಗೆ ಹಣ ಕೊಡೋ ಬದಲು ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಹೇಳ್ತಾರೆ, ಹಣದ ಇಂಪಾರ್ಟೆನ್ಸ್ ಬಗ್ಗೆ ಹೇಳ್ತಾರೆ. ಏಕೆಂದ್ರೆ ಮನುಷ್ಯನಿಗೆ ಬೇರೆಯವರ ಹಣ ಖರ್ಚು ಮಾಡುವುದು ಈಸಿ ಅನಿಸುತ್ತೆ. ಅದೇ ತಾವೇ ಸ್ವತಃ ದುಡಿದು ಸಂಪಾದನೆ ಮಾಡಿರುವ ಹಣವನ್ನು ಖರ್ಚು ಮಾಡೋದು ಕಷ್ಟ ಅನಿಸುತ್ತೆ. ನೋಡಿ, ವಾರೆನ್ ಬಫೆಟ್ ತನ್ನ ಮಕ್ಕಳಿಗೆ ಪೂರ್ತಿ ಹಣ ಕೊಡುವುದರ ಮೇಲೆ ನಂಬಿಕೆ ಇಡುವುದಿಲ್ಲ. ಏಕೆಂದ್ರೆ ಅವರ ಅನಿಸಿಕೆ ಆಗಿದೆ, ಮಕ್ಕಳಿಗೆ ಇಂಡಿಪೆಂಡೆಂಟ್ ಮತ್ತೆ ಕಾನ್ಫಿಡೆಂಟ್ ಆಗಿ ನಿರ್ಮಾಣ ಮಾಡಿ ಅವರೇ ಸ್ವತಃ ಹಣ ಸಂಪಾದನೆ ಮಾಡಿಕೊಳ್ತಾರೆ. ಮುಂದೆ ಹೇಳ್ತಾರೆ, ನನ್ನ ಮಕ್ಕಳಿಗೆ ಅಷ್ಟು ಹಣ ಕೊಡ್ತೀನಿ, ಇದರಿಂದ ಅವರಿಗೆ ಅನಿಸುತ್ತೆ ಏನ್ ಬೇಕಾದ್ರೂ ಮಾಡಬಹುದು ಎಂದು. ಆದರೆ ಅಷ್ಟೊಂದು ಹಣ ಕೊಡೋದಿಲ್ಲ, ಇದರಿಂದ ಅವರಿಗೆ ಏನು ಮಾಡಲೇಬಾರದು ಅಂತ ಅನಿಸಬಾರ್ದು. ಪಾಯಿಂಟ್ ನಂಬರ್ 4, ರೈಟ್ ದ ಪ್ರೊಫೆಷನ್. ಒಂದು ರಿಸರ್ಚ್ ನಿಂದ ಗೊತ್ತಾಗಿದೆ, ಯಾರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ ಅವರು ಶ್ರೀಮಂತ ಆಗುವ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಕಂಪೇರ್ ಟು ಬೇರೆಯವರ ಸಲುವಾಗಿ ಕೆಲಸ ಮಾಡುವ ಜನ. ವ್ಯಾಲ್ ಈ ಮಾತನ್ನ ಆಥರ್ ಒಬ್ಬ ಮಿಲಿನಿಯರ್ಗೆ ಕೇಳಿದ್ರು, ಈ ತರ ಯಾಕಾಗುತ್ತೆ ಅಂತ. ಆಗ ಅವರ ಉತ್ತರ ಆಗಿತ್ತು, ತುಂಬಾ ಜನ ಇಂತಹ ಕೆಲಸ ಮಾಡಲು ಹೋಗ್ತಾರೆ, ಅವರಿಗೆ ಅದು ಇಷ್ಟನೇ ಇರೋದಿಲ್ಲ, ಮತ್ತೆ ಆ ಕೆಲಸದಲ್ಲಿ ಅವರಿಗೆ ಖುಷಿ ಆಗೋ ಬದಲು ಇನ್ನು ಜಾಸ್ತಿ ದುಃಖ ಆಗುತ್ತೆ. ಆದ್ರೆ ನನ್ನ ಕೆಲಸದ ಸಲುವಾಗಿ ಯಾವತ್ತೂ ಎಕ್ಸೈಟೆಡ್ ಆಗಿರ್ತೇನೆ. ಯಾವ ಕೆಲಸ ಮಾಡ್ತಾ ಇದ್ದೇನೆ ಅದು ಮಾಡಲು ನನಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಈ ಕೆಲಸದಲ್ಲಿ ಜಾಸ್ತಿ ಗ್ರೋ ಆಗ್ತಾ ಇದ್ದೇನೆ, ಸಕ್ಸಸ್ಫುಲ್ ಆಗ್ತಾ ಇದ್ದೇನೆ, ಮತ್ತೆ ಶ್ರೀಮಂತ ಕೂಡ ಆಗ್ತಾ ಇದ್ದೇನೆ ಅಂತಾರೆ. ಅದೇ ಇನ್ನೊಂದು ಕಡೆ ಯಾರು ಬೇರೆಯವರ ಸಲುವಾಗಿ ಕೆಲಸ ಮಾಡ್ತಾರೆ ಅವರು ದುಃಖದಲ್ಲಿಯೇ ಸ್ಟ್ರೆಸ್ ನಲ್ಲಿಯೇ ಇರ್ತಾರೆ, ಮತ್ತೆ ತಮ್ಮ ಕೆಲಸವನ್ನು ಎಂಜಾಯ್ ಮಾಡೋದಿಲ್ಲ. ಅದಕ್ಕೆ ಅವರು ಶ್ರೀಮಂತ ಆಗುವ ಸಾಧ್ಯತೆ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಕೂಡ ಸರಿಯಾದ ಆಕ್ಯುಪೇಷನ್ ಅನ್ನ ಹುಡುಕಬೇಕು, ಮತ್ತೆ ಆ ಕೆಲಸ ಮಾಡಬೇಕು. ಅದನ್ನ ಮಾಡಲು ನಮಗೆ ಖುಷಿ ಆಗಬೇಕು, ಆದರೆ ಆ ಕೆಲಸ ಮಾಡಬಾರ್ದು, ಜನ ನಮ್ಮಿಂದ ಮಾಡಿಸಬೇಕು ಅನ್ಕೊಂಡಿರೋದು. ಅದಕ್ಕೆ ನೀವು ಕೂಡ ವೆಲ್ದಿ ಆಗ್ಬೇಕು ಅಂದ್ರೆ ಸರಿಯಾದ ಕೆಲಸವನ್ನು ಆಯ್ಕೆ ಮಾಡಿ. ಪಾಯಿಂಟ್ ನಂಬರ್ 5, ಫೈನಾನ್ಷಿಯಲ್ ಫ್ರೀಡಮ್. ಒಂದ್ ವೇಳೆ ನಿಮಗೆ ವೆಲ್ತ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಮ್ಯಾಕ್ಸಿಮಮ್ ಜನರ ಉತ್ತರ ಆಗಿರುತ್ತೆ ದೊಡ್ಡ ಮನೆ, ಬೆಲೆ ಬಾಳುವ ಕಾರ್, ಹೈ ಕ್ಲಾಸ್ ಲೈಫ್ ಸ್ಟೈಲ್ ಇತ್ಯಾದಿ. ಆದ್ರೆ ನಿಜವಾದ ವೆಲ್ತ್ ನ ಅರ್ಥ ಅಂದ್ರೆ ನೀವು ಫೈನಾನ್ಷಿಯಲ್ ಫ್ರೀ ಆಗೋದು, ನೀವು ಕೆಲಸ ಮಾಡದೇನೆ ಹಣ ಸಂಪಾದನೆ ಮಾಡುವುದು ಆಗಿದೆ. ಈಗ ಇದು ಇಂಪಾರ್ಟೆಂಟ್ ಅಲ್ಲ, ಕೋಟಿ ಸಂಪಾದನೆ ಮಾಡುವವರು ಶ್ರೀಮಂತ ಆಗಿರ್ತಾರೆ ಅನ್ನೋದು. ಏಕೆಂದ್ರೆ ಅವರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರೆ, ಆದ್ರೆ ಅಷ್ಟೇ ಖರ್ಚು ಸಹ ಮಾಡ್ತಾರೆ, ಮತ್ತೆ ಆಗ ಅವರು ಯಾವತ್ತೂ ಫೈನಾನ್ಷಿಯಲಿ ಫ್ರೀ ಆಗೋದಿಲ್ಲ. ಆದ್ರೆ ಮಿಲಿನಿಯರ್ ಜನರ ಮೊದಲ ಗೋಲ್ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದು ಆಗಿರುತ್ತೆ. ಏಕೆಂದ್ರೆ ಅವರಿಗೆ ಪೂರ್ತಿ ಸಮಯ ಸಿಗಬೇಕು, ಅವರು ನಿಜವಾಗ್ಲೂ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಅದಕ್ಕೆ ಅವರು ಮಾರ್ಕೆಟ್ ನಲ್ಲಿ ಯಾವ ಫೋನ್ ಬಂದಿದೆ ಅನ್ನೋದರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬದಲಾಗಿ ತಮ್ಮ ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಾರೆ, ಮತ್ತೆ ಶೋ ಆಫ್ ಮಾಡಲು ಹಣ ಖರ್ಚು ಮಾಡೋದಿಲ್ಲ. ಅದಕ್ಕೆ ನಾವು ಕೂಡ ಇಂತಹ ಅಸೆಟ್ಸ್ ನಿರ್ಮಾಣ ಮಾಡಬೇಕು, ಅದರಿಂದ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಲು ಸಹಾಯ ಆಗಬೇಕು. ಉದಾಹರಣೆಗೆ ಆಸ್ತಿ ಖರೀದಿ ಮಾಡೋದು, ಗೋಲ್ಡ್ ನಲ್ಲಿ ಹೂಡಿಕೆ ಮಾಡೋದು, ಬಾಂಡ್ಸ್ ಖರೀದಿ ಮಾಡೋದು ಇತ್ಯಾದಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.